ಜೋಶಲ್ಲೆಲ್ಲ ಇರುವಂತವ್ರು ನೀವೆಲ್ಲರೂ ಕೂಡ ನಾವು ಸುದ್ದಿ ಬೇರೆ ಹೇಳ್ತಾ ಇದ್ರೆ ನೀವು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ತೀರಾ. ಹಾಗಾಗಿ ನ್ಯೂ ಇಯರ್ ವಿಚಾರದಲ್ಲೇ ಸುದ್ದಿಗಳನ್ನ ತಗೊಂಡು ಬಂದಿದ್ದೀವಿ. ಎಲ್ಲೆಲ್ಲಿ ಹೇಗೆ ಯಾವ ರೀತಿಯಾದಂತಹ ಪಾರ್ಟಿಗಳನ್ನ ಮಾಡೋಕೆ ರೆಡಿ ಆಗಿದ್ದಾರೆ, ಬೆಂಗಳೂರಿನಲ್ಲಿ ಹೇಗಿದೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಪರಿಸ್ಥಿತಿಗಳಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಈಗ ಸದ್ಯಕ್ಕೆ ಹೊಸ ವರ್ಷಕ್ಕೆ ಇಡೀ ಜಗತ್ತು ಹೇಗೆ ಸಜ್ಜಾಗಿದೆಯೋ ಹೊಸ ಹುರುಪಿನೊಂದಿಗೆ ಹೊಸ ವರ್ಷವನ್ನ ಸ್ವಾಗತಿಸೋಕೆ ಬೆಂಗಳೂರು ಕೂಡ ರೆಡಿ ಆಗಿದೆ. 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಹಲೋ ವೆಲ್ಕಮ್ ಅಂತ ಹೇಳೋಕೆ ಸಿಲಿಕಾನ್ ಸಿಟಿ ಮಂದಿ ಈಗ ಕಾತರರಾಗಿದ್ದಾರೆ. ಈಗಾಗಲೇ ಬೆಂಗಳೂರು ಸಂಭ್ರಮಾಚರಣೆಯ ಮೂಡ್ನಲ್ಲಿದೆ. ಹೊಸ ವರ್ಷದ ಹಾಟ್ಸ್ಪಾಟ್ಗಳಾದ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಕೋರಮಂಗಲ, ಇಂದಿರಾನಗರ ಫುಲ್ ಕಲರ್ಫುಲ್ ಆಗಿವೆ, ಜಗಮಗ ಅಂತಿವೆ. ಅವಲ್ಲಿ ಜನ ಜಾಸ್ತಿ ಹೋಗ್ತಾರಂತಷ್ಟೇ, ಬೇರೆ ಏರಿಯಾಗಳಿಗೂ ಹೋಗಿ ಜಗಮಗನೇ ಅಂತಿರ್ತವೆ. ಅವರು ಟೆರೆಸ್ ಮೇಲ್ಗಡೆಗೆ ಫುಲ್ ಚೆನ್ನಾಗೆ ಲೈಟ್ ಗೀಟ್ ಹಾಕೊಂಡು ಅವರು ರೆಡಿನೇ ಇರ್ತಾರೆ. ಸೊ ಈಗಾಗಲೇ ಸಹಸ್ರ ಮಂದಿ ಕುಣಿದು ಕುಪ್ಪಳಿಸಲು, ಗೆಳೆಯ ಗೆಳತಿಯರ ಜೊತೆಗೆ ಸಂಭ್ರಮಿಸಲು ಸೆಲೆಬ್ರೇಷನ್ ಸ್ಪಾಟ್ಗಳಿಗೆ ಬರ್ತಿದ್ದಾರೆ. 12 ಗಂಟೆ ಹೊತ್ತಿಗೆ MG ರೋಡು, ಬ್ರಿಗೇಡ್ ರೋಡಲ್ಲಿ 2 ಲಕ್ಷ ಮಂದಿ ಸೇರುವ ನಿರೀಕ್ಷೆ ಇದೆ. ಅಲ್ಲಿ ಎಲ್ಲರೂ 2 ಲಕ್ಷ ಪಾರ್ಟಿ ಮಾಡಕ್ ಹೋಗಿರಲ್ಲ, ಪಾರ್ಟಿ ಹೆಂಗ್ ಮಾಡ್ತಾರಂತ ನೋಡಕ್ ಹೋಗೋರೆ ಸಂಖ್ಯೆ ಜಾಸ್ತಿಯಲ್ಲಿ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಮಹಿಳೆಯರಿಗಾಗಿ 40 ಸೇಫ್ಟಿ ಐಲ್ಯಾಂಡು. ಅದೇ ಸೇಫ್ಟಿ ಐಲ್ಯಾಂಡ್ ಅಂತಂದ್ರೆ ಸ್ವಲ್ಪ ತೂರಾಡ್ಕೊಂಡು ಬಿದ್ದು ಮನೆಗೆ ಎಲ್ಲೆಲ್ಲೂ ಉಳ್ಳಾಡ್ಕೊಂಡು ಹೋಗೋದು ಬದಲಾಗಿ ಗಂಡು ಮಕ್ಕಳಿಗಾದ್ರೆ ಇಲ್ಲ, ಮೋರಿ ಎಲ್ಲಾದ್ರೂ ಬಿದ್ಕೊಳ್ಳಿ, ಎಲ್ಲಾದ್ರೂ ಬಿಟ್ಕೊಳ್ಳಿ. ಹೆಣ್ಮಕ್ಳಿಗೆ ಕಷ್ಟ ಅಲ್ವಾ, ಹಾಗಾಗಿ ಅವ್ರಿಗೆ ಲ್ಯಾಂಡ್ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ನೀವು ಜಾಸ್ತಿ ಕುಡಿದ್ರೆ ಹೋಗಲ್ಲಿ ಮಲ್ಕೊಳ್ಳಿ ಅಂತೇಳಿ. ಹೋಗ್ಬೇಡಿ ಅನ್ನೋರಿಗೆ ವಾಚ್ ಟವರ್ ನಿರ್ಮಿಸಲಾಗಿದೆ. ಎಲ್ಲ ಕಡೆಗೆ 1 ಗಂಟೆಗೆ ಬಾರ್ ಪಬ್ ಮುಚ್ಚೋಕೆ ಪೊಲೀಸರು ಆದೇಶ ಕೊಟ್ಟಿದ್ದಾರೆ. ಹೌದಾ, ಅಷ್ಟರೊಳಗೆ ಮಾಡ್ಬಿಡ್ತಾರಾ ಏನಪ್ಪ. ಮಹಿಳೆಯರ ಸುರಕ್ಷತೆಗಾಗಿ ಪ್ರತಿ ಮೆಟ್ರೋ ಕೋಚ್ನಲ್ಲೂ ಕೂಡ ಸೆಕ್ಯೂರಿಟಿ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ವೆರಿ ಗುಡ್. ಫ್ಲೈಓವರ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಬಂದ್ ಮಾಡಲಾಗಿದೆ. ಸೊ ಒಳ್ಳೆ ಮಜಾ ಇದೆ ರೀ ಈ ಸಲ. ಹೆಂಗಾಗ್ಬಿಟ್ಟಿದೆ ಅಂದರೆ ರೆಸ್ಟೋರೆಂಟ್, ಬಾರು, ಪಬ್ಬು, ಕ್ಲಬ್ಬು ರಾತ್ರಿ 2:30ವರೆಗೆ ವಿಸ್ತರಣೆ ಅಂತಿದ್ದಾರೆ. ರೆವಿನ್ಯೂ ಬರಬೇಕಲ್ಲ ಸರ್ಕಾರಕ್ಕೆ ಒಂಚೂರು, ಅದು ಬೇಕು. ಹಾಗಾಗಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಮೆಟ್ರೋ ಟ್ರೈನು, BMTC ಲಭ್ಯ ಇರುತ್ತೆ ಅಂತಂದರೆ ನೀವು ಕುಡೀರಿ, ಮಜಾ ಮಾಡಿರಿ, ನಿಮ್ಮನ್ನು ಸೇಫ್ಟಿಯಾಗಿ ಮನೆಗೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದು ಅನ್ನೋ ರೀತಿಯಲ್ಲಿ ಆ ಕಡೆಗೆ ಅಲ್ಲಲ್ಲಿ ಐಲ್ಯಾಂಡ್ ಮಾಡಿದ್ದಾರೆ. ಜೊತೆಗೆ ಮೆಟ್ರೋ ಸೌಲಭ್ಯ ಕೊಟ್ಟಿದ್ದಾರೆ. BMTC ಇನ್ನೇನು ಬೇಕು, ಹೋಗಿ. ಸೊ KSRTC ಆಟೋ ಕ್ಯಾಬ್ ಸಂಚಾರ ಇರುತ್ತೆ. KSRTC ತೊಗೊಂಡು ಏನು ಮಾಡಬೇಕು ಅವರು, BMTC ಇದ್ರೆ ಸಾಕಿಲ್ಲಿ. ಯಾಕಂದ್ರೆ ಊರಿಂದ ಊರಿಗೆ ಹೋಗೋದು ಕಷ್ಟ ರೀ ಈ ಟೈಮಲ್ಲಿ, ಎಲ್ಲಿ ಹೋಗ್ತಾರೆ ಅವರು. ಓಕೆ. ಇನ್ನು ಭದ್ರತೆಗಾಗಿ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಿದ್ದಾರೆ. ಅದು ಪ್ರತಿ ವರ್ಷವೂ ಕೂಡ ಮಾಡ್ಕೊಳ್ತಾರೆ. ಒಳ್ಳೇದೇ ಪಾಪ. ಪೊಲೀಸರಿಗೆ ನ್ಯೂ ಇಯರ್ ಇಲ್ಲ, ನೀವು ಯಾರಾದರೂ ಹೋದಾಗ ಒಂದಿಷ್ಟು ಅವರಿಗೆ ವಿಶ್ ಆದರೂ ಮಾಡಿ, ಅಟ್ಲೀಸ್ಟ್ ಖುಷಿ ಆಗುತ್ತೆ ಅವರಿಗೆ. ನಗರದಲ್ಲಿ 40 ಮಹಿಳಾ ಸೇಫ್ಟಿ ಐಲ್ಯಾಂಡ್ ಮಾಡಿದ್ದಾರೆ. ಆಗಲೇ ಹೇಳ್ತಾ ಇದ್ನಲ್ಲ ನಮಗೆ, ತೂರಾಡ್ಕೊಂಡು ಮನೆಗೆ ಹೋಗ್ಬಿಡಿ, ಮನೆಗೆ ಬೈಸ್ಕೊಳ್ಳೋದಾಗ್ಬಿಡುತ್ತೆ, ಎಲ್ಲೋ ಮೋರಿಯಲ್ಲಿ ಬೀಳೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವು ಸೇಫ್ ಆಗಿ ಒಂದು ಕಡೆಗೆ ಲ್ಯಾಂಡ್ ಆಗಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಹುಷಾರಾಗಿ ಬಳಕೆ ಮಾಡ್ಕೊಳ್ಳಿ. ಆಯ್ದ ಸ್ಥಳಗಳಲ್ಲಿ ಏನದು ಸ್ಟ್ರೈಕಿಂಗ್ ಫೋರ್ಸ್ ಅಂತೆ, ಆಮೇಲೆ ಚೆನ್ನಮ್ಮನ ಪಡೆಯನ್ನು ಮಾಡ್ಕೊಂಡಿದ್ದಾರಂತೆ. ಈ ವಿಚಾರದಲ್ಲಿ ಏನು ಮಾಡ್ತಾರೆ, ಯಾರಾದರೂ ತೂರಾಟ ಮಾಡಿ ಗಲಾಟೆ ಆದರೆ ಬೇಕು. ಡ್ರಂಕ್ ಆ್ಯಂಡ್ ಡ್ರೈವ್ ಅದು ಆ್ಯಕ್ಚುಲಿ. ವೀಲಿಂಗ್ ಮಾಡಿದರೆ ದಂಡ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ವೀಲಿಂಗ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾರ ಆ ಟೈಮಲ್ಲಿ ಕೆಲವರು ಇರ್ತಾರಲ್ಲ, ಇದಕ್ಕೋಸ್ಕರನೇ ಹುಚ್ಚಾಟ ಆ ಗುಂಗಲ್ಲಿ ಏನೋ ಇರ್ಬೋದಪ್ಪ. ಬಟ್ ವೀಲಿಂಗ್ ಮಾಡಕ್ಕೆ ಹೋಗ್ಬಿಟ್ಟು ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಕರ್ಕಶ ಸದ್ದು. ಮೆಟ್ರೋದಲ್ಲಿ ಕಿರಿಕಿರಿ ಮಾಡಿದರೆ ಕೇಸ್ ಫಿಕ್ಸ್ ಅಂತಿದ್ದಾರೆ. ಇದು ಮಾತ್ರ ಕರೆಕ್ಟಾಗಿ ಮಾಡಿದ್ದಾರೆ ಪೊಲೀಸರು. ಭಾಳ ಇಷ್ಟ ಆಗೋಯ್ತು ಅದು. ಈ PP ಉದ್ಕೊಂಡು ಹೋಗ್ತಾ ಇದ್ರು ಈ MG ರೋಡಲ್ಲೆಲ್ಲ, ಪಿ ಅಂದ್ಕೊಂಡು ಸೆಲೆಬ್ರೇಟ್ ಮಾಡ್ರಪ್ಪ ಅಂತಂದರೆ ಅಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ. ನಾನು ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ನೋಡಿದ್ದೀನಿ, ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಯಾವ ಪಾರ್ಟಿಗೂ ಬಂದಿರಲ್ಲ, ಸುಮ್ಮನೆ ಅವ್ರು ಯಾವ ಪಾರ್ಟಿಗೂ ಬಂದಿರಲ್ಲ. ಸುಮ್ಮನೆ ಈ ರೋಡಿಂದ ಆ ರೋಡು, ಆ ರೋಡಿಂದ ಈ ರೋಡಿಗೆ ಪಿ ಅನ್ಕೊಂಡು ಓಡಾಡ್ತಾ ಇರೋದು. ಅದು ಏನಪ್ಪ ಅಲ್ಲಿ. ಅದಕ್ಕೆ ಹೇಳೋದು 2 ಲಕ್ಷ ಯಾಕೆ ಸೇರ್ತಾರೆ ಅಂದ್ರೆ 1 ಲಕ್ಷ ಜನ ಬರೀ ನೋಡಕ್ಕೆ ಬಂದಿರ್ತಾರೆ ಅದರಲ್ಲಿ, ಹೆಂಗ್ ಮಾಡ್ತಿದಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು, ಕ್ರಿಕೆಟ್ ಗೆದ್ರು ಪಟಾಕಿ, ಯಾರೋ ಚುನಾವಣೆಯಲ್ಲಿ ಗೆದ್ರು ಪಟಾಕಿ, ಇನ್ನೊಂದಾದ್ರೂ ಪಟಾಕಿ. ಇಲ್ಲಿ ಪಟಾಕಿನೂ ಬ್ಯಾನ್ ಮಾಡಿದ್ದಾರೆ. ಒಳ್ಳೆ ಕೆಲಸ ಅದು, ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಪಿ ಊದೋದನ್ನು ಬ್ಯಾನ್ ಮಾಡಿದ್ದಾರೆ, ಪಟಾಕಿ ಹೊಡೆಯೋದನ್ನು ಬ್ಯಾನ್ ಮಾಡಿದ್ದಾರೆ. ಸೆಲೆಬ್ರೇಷನ್ ಮಾಡ್ಕೊಳ್ಳಿ, ಗುಂಡಾದ್ರೂ ಹೊಡ್ಕೊಳ್ಳಿ, ಹೆಂಗಾದ್ರೂ ಮಾಡ್ಕೊಳ್ಳಿ, ನಿಮ್ ಚಾಯ್ಸ್. ಬೇಡ ಅಂದ್ರೆ ನೀವು ಕೇಳ್ತಿರೋ ಇಲ್ವಲ್ಲ, ಇಲ್ಲ. ಪಾರ್ಟಿ ಪ್ರಿಯರು ಗಮನಿಸಬೇಕಾಗಿರೋ ಒಂದಷ್ಟು ವಿಚಾರಗಳು ಕೂಡ ಇದೆ. ಅದೇನು ಅಂತ ಅಂದ್ರೆ, ಆನಂದ್ ರಾವ್ ಸರ್ಕಲ್
ಮತ್ತು ಮೈಸೂರು ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ, ಈ ಎಲ್ಲ ಹೈವೇಗಳನ್ನು, ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ನೀವೇನಾದರೂ ಹೋಗಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದರೆ ಅದನ್ನು ಈಗಲೇ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದನ್ನು ನಾವು ಬೆಳಗ್ಗೆಯಿಂದನೂ ಹೇಳ್ತಾ ಇದ್ದೀವಿ, ತಲೆಗೆ ಹೋಗಿರ್ಬೇಕಷ್ಟೇ. ರಸ್ತೆಗೆ ಹೋದ್ಮೇಲೆ ತಲೆಗೆ ಹೋದ್ರೆ ಏನು ಪ್ರಯೋಜನ? ಇನ್ನು ಯಶವಂತಪುರ, ರಿಚ್ಮಂಡ್ ಸರ್ಕಲ್, ಶಿವಾನಂದ ಸರ್ಕಲ್, BDA ಜಂಕ್ಷನ್, ಬೆಳ್ಳಂದೂರು, ಬೆನ್ನಿಗಾನಹಳ್ಳಿ ಈ ಮಾರ್ಗವೂ ಕೂಡ ಫ್ಲೈಓವರ್ಸ್ ಬಂದಿರುತ್ತೆ. ಭದ್ರಪ್ಪ ಲೇಔಟ್, ಡೈರಿ ಸರ್ಕಲ್, ದೊಮ್ಮಲೂರು ಅಲ್ಲಿಯೂ ಕೂಡ ಬಂದ್. ಹೆಣ್ಣೂರು, ಕಲ್ಯಾಣ ನಗರ, ಕಂಠೀರವ ಸ್ಟುಡಿಯೋ, ಟಿನ್ ಫ್ಯಾಕ್ಟ್ರಿ, ರಾಜಾಜಿನಗರ, ತುಮಕೂರು ರೋಡ್ ಫ್ಲೈಓವರ್ಗಳು ಬಂದ್. ಯಾವಾಗಿಂದ ಅಂದರೆ 10 ಗಂಟೆಯಿಂದ. ಇನ್ನು ಕೆಲವು ಕಡೆಯಲ್ಲಿ ಆಲ್ರೆಡಿ ಬಂದ್ ಮಾಡ್ಕೊಳ್ಳೋಕೆ ಬ್ಯಾರಿಕೇಡ್ಗಳನ್ನು ಎಳೆದ್ಬಿಟ್ಟಿದ್ದಾರೆ. ಆಕ್ಚುಲ್ ಆಗಿ ಹೇಳಿರೋದು 10 ಗಂಟೆ ನಂತರ ಅಂತ. ಓಕೆ, ಈಗ ಹೊಸ ವರ್ಷದ ಸಂಭ್ರಮಾಚರಣೆ ಹೇಗಾಗ್ತಾ ಇದೆ? ಎಲ್ಲಾ ಕಡೆಯೂ ಕೂಡ ಫುಲ್ ಕಲರ್ಫುಲ್ ಆಗಿ ಜಗಮಗ ಅಂತಿದೆ. ಲೈಟ್ ಎಲ್ಲ ಹಾಕೊಂಡು ಆ ಲೈಟ್ ನೋಡುವಷ್ಟು ಪೇಷನ್ಸ್ ಇರುತ್ತಾ ಅಂತ ಆ ಗುಂಗಲ್ಲಿ ಅನ್ನೋದು ನನಗೆ. ನನ್ನ ಸಹೋದ್ಯೋಗಿ ಈಗ 3 ಜನ ನನ್ನ ಸಂಪರ್ಕ ಸಿಕ್ಕಿದ್ದಾರೆ. ಓಕೆ, ನರಸಿಂಹಮೂರ್ತಿ, ಇನ್ನೊಂದು ಕಡೆಗೆ ಮಾರುತಿ, ಇನ್ನೊಂದು ಕಡೆಗೆ ಪ್ರಕಾಶ್. ಮೂವರಿಗೂ ವೆಲ್ಕಮ್ಮು. ಮೂವರು ಕೂಡ ಏನ್ ಪಾರ್ಟಿ ಜೋರಾಗಿ ಮಾಡಬೇಕು ಅಂತ ತಯಾರಾಗಿದ್ದೀರೋ ಅಥವಾ ಪಾರ್ಟಿ ಮಾಡೋರ್ನ ತೋರ್ಸಕ್ ರೆಡಿ ಆಗಿದ್ದೀರೋ? ಹೇಳಿ, 3 ಜನ ಹೇಳಿ ಫಸ್ಟ್, ಆಮೇಲೆ ಒಬ್ಬೊಬ್ಬರ ಕಡೆಗೆ ಬರ್ತೀನಿ. ಪಾರ್ಟಿ ಮಾಡೋದಕ್ಕೆ ಬಂದಂತವ್ರನ್ನ ತೋರ್ಸೋದಕ್ಕೆ ರೆಡಿ ಆಗಿದ್ದೀವಿ. ಹೇಳಿ. ಓಕೆ, ಮಾರುತಿ. ಪಾರ್ಟಿ ಜೋಶಲ್ಲಿ ಜನ ಇದ್ದಾರೆ, ಅವ್ರನ್ನ ತೋರಿಸ್ಲಿಕ್ಕೆ ನಾವು ಯಾವ ರೀತಿ ಮಾಡ್ತಿದ್ದಾರೆ ಪಬ್ಬ ಒಳಗಡೆ ಅಂತ ತೋರ್ಸೋದಕ್ಕೆ ನಿಂತಿರುವಂತದ್ದು. ಆಯ್ತು, ಪಾರ್ಟಿ ಮಾಡೋ ಆಕ್ಚುಲಿ ಇವ್ರದ್ದು ನೀವು ಒಳ್ಳೆ ಚೆನ್ನಾಗಾಯ್ತು ನರಸಿಂಹಮೂರ್ತಿ. ಪಾರ್ಟಿ ಮಾಡೋರು ನೀವು ತೋರ್ಸಕ್ ನಿಂತ್ಕೊಂಡ್ರೆ ಎರಡೂ ಆಗತ್ತೆ ಅಲ್ವಾ? 2 in 1. ಒಂದು ಕಲ್ಲಿಗೆ 2 ಅಕ್ಕಿ ಹೊಡೆಯೋದಪ್ಪ ಅಲ್ವಾ? ಅರುಣ್, ಕಳೆದ 12 ವರ್ಷಗಳಿಂದ ಈ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, MG ರೋಡ್ ಈ ಭಾಗಗಳಲ್ಲಿ ಹೊಸ ವರ್ಷವನ್ನ ಕವರ್ ಮಾಡುವ ಕೆಲಸವನ್ನ ಮಾಡ್ತಿದ್ದೀನಿ. ಆ ಸಂದರ್ಭಗಳಲ್ಲಿ ನನಗೆ ಕಾಡ್ತಿರೋಂಥ ಪ್ರಶ್ನೆ, ಯಾಕೆ ಇಷ್ಟೊಂದು ಜನ ಬರ್ತಾರೆ ಅಂತೇಳಿ. ಆದರೂ ಕೂಡ ಆ ಉತ್ಸಾಹ, ಕ್ರೌಡ್ ಇದೆಯಲ್ಲ, ಅದು ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ. ಅಷ್ಟರ ಮಟ್ಟಿಗೆ ಜನ ಬರ್ತಾನೆ ಇದ್ದಾರೆ. ನೀವು ಗಮನಿಸ್ಬೋದು, ಇದು ಬ್ರಿಗೇಡ್ ರೋಡ್ನ ಚಿತ್ರಣ. ಇದು ಸಾಗರೋಪಾದಿಯಲ್ಲಿ ಜನರು ಬರ್ತಿದ್ದಾರೆ. ಅಂದರೆ ಒಂದು 8-9 ಗಂಟೆ ತನಕ ಒಂದು ಕ್ರೌಡ್ ಬರುತ್ತೆ. ಆ ಕ್ರೌಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈ ಫ್ಯಾಮಿಲಿ, ಅದರಲ್ಲೂ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಅಪ್ಪ ಅಮ್ಮ ಇವರೆಲ್ಲರನ್ನ ಕೂಡ ಕರ್ಕೊಂಡ್ಬರ್ತಾರೆ ಈ ಲೈಟಿಂಗ್ಸ್ ನೋಡೋದಕ್ಕೆ. ಜನ ಯಾವ ರೀತಿ ಇದೆ, ಅಲಂಕಾರವನ್ನು ಯಾವ ರೀತಿ ಮಾಡಿದ್ದಾರೆ, ಹೇಗೆ ಜನ ಸೇರ್ತಾರೆ, ಏನೋ ಒಂದು ಉತ್ಸಾಹ ಅವ್ರಿಗೆ ನೋಡೋದಕ್ಕೆ. ಆದರೆ ಈ 9 ಗಂಟೆ 10 ಗಂಟೆ ನಂತರ ಒಂದು ಕ್ರೌಡ್ ಬರುತ್ತೆ. ಅಂದರೆ ಅವರು ಇಡೀ ಬೆಂಗಳೂರು ನಗರದಲ್ಲಿ ಅಲ್ಲಲ್ಲಿ ಪಾರ್ಟಿಗಳನ್ನು ಮಾಡ್ತಾ ಕೂಳ್ತಿರ್ತಾರೆ, ಅಂಥವ್ರು ಬರೋದಕ್ಕೆ ಹಿಡಿತಾರೆ. ಇದು ಅಪ್ ಟು ಒಂದು 12-12:30 ತನಕ ಸಾಕ್ತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ಸಾಗರೋಪಾದಿಯಲ್ಲಿ ಜನರು ಬರ್ತಿದ್ದಾರೆ. ಒಂದಷ್ಟು ಬಿಗಿ ಬಂದೋಬಸ್ತುಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಬ್ರಿಗೇಡ್ ರೋಡ್ನಲ್ಲಿ ಬಂದಂಥವ್ರಿಗೆ ಈ ಒಪೆರಾ ಜಂಕ್ಷನ್ ಹೌಸ್ನಲ್ಲಿ ಎಲ್ಲರೂ ಕೂಡ ಗ್ಯಾದರ್ ಆಗಿಬಿಡ್ತಿದ್ರು, ಹೋಗೋದಕ್ಕೆ ಅವಕಾಶವನ್ನು ಕೊಡ್ತಿರ್ಲಿಲ್ಲ. ಎಲ್ಲ ಕೂಡ ಇಲ್ಲೇ ನಿಂತ್ಕೊಬಿಡ್ತಿದ್ರು. ಆದರೆ ಈ ಬಾರಿ ಯಾರನ್ನು ಕೂಡ ನಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಿಲ್ಲ. ಬಂದಂಥವ್ರು ಹಾಗೆ ಹೋಗ್ಬೇಕು. ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್, ಹೊಸ ವರ್ಷ ಸೆಲೆಬ್ರೇಷನ್ ಬಂದಿದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ನಾನು 2014 ಇಂದನೂ ಬರ್ತಾ ಇದ್ದೀನಿ ಸರ್. ತುಂಬಾ ಖುಷಿ ಆಗ್ತಾ ಇದೆ ಬರೀ ಬಂದು ವಾಪಸ್ ಹೋಗೋದು ಸರ್. ಒಂಥರ ಖುಷಿ ಸರ್. ಬೆಂಗಳೂರು ನೈಟ್ ಸೂಪರ್ ಆಗಿರುತ್ತೆ. ಬಟ್ ನಾನು 2025 ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ರೈತನ ಮಗ, ನನ್ನ ಹೆಸರು ಭರತ್ ಗೌಡ ಅಂದ್ಬಿಟ್ಟು. ಸರ್, ನಾವು 2025 ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಳೆ ಬೆಳೆ ಚೆನ್ನಾಗಬೇಕು. ಮಳೆ ಬೆಳೆ ಚೆನ್ನಾಗಾದ್ರೆ ದೇಶ ಚೆನ್ನಾಗಿರೋದು, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಂತ ಒಂದು ಹುಡುಗರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ರೀತಿ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಯಾವುದೂ ತೊಂದರೆ ಆಗ್ದಂಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಓ ನನ್ನಲ್ಲೇ ನೀನಿರು, ಇಲ್ಲೇ ನೀ ನೋಡಿ ಹೋದ್ರೆ ನಮ್ಗೆ ಬರಲ್ಲ ನಿನ್ನಿಂದೆ ಅಂತ ತಿಳ್ಕೊಂಡು ಹುಡುಗರು ಈ ವರ್ಷನ ಚೆನ್ನಾಗಿ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಿಲ್ಲ, ಈ ವರ್ಷ ಸ್ವಲ್ಪ ಬೋರ್ ಅನಿಸ್ತಾ ಇದೆ ಯಾಕೋ. ಬಿಕಾಸ್ ಇಲ್ಲಿ ಯಾರಿಗೂ ನಿಂತ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಆ್ಯಂಡ್ ಒಂದ್ಸತಿ ಎಂಟ್ರಿ ಕೊಟ್ಟರೆ ಇನ್ನೊಂದ್ಸತಿ ಕೊಡ್ತಾ ಇಲ್ಲ. ಸೊ ಅದು ಬೋರ್ ಅನಿಸ್ತಾ ಇದೆ. ಥ್ಯಾಂಕ್ ಯು. ಇದು ಈಗ ಹಾಗೆ ಕ್ರೌಡ್ ಅನ್ನ ನೋಡಬಹುದು ಅರುಣ್. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನರಸಿಂಹಮೂರ್ತಿ ಅವ್ರನ್ನ ಮೆಚ್ಚಬೇಕ್ರಿ. ಆ ಹುಡುಗನ್ನ ನರಸಿಂಹಮೂರ್ತಿ ವರ್ಷವನ್ನ ಕಡ್ತು ಅಲ್ಲ, ಆ ಹುಡುಗನ್ ಮೆಚ್ಚಬೇಕ್ರಿ. ಅವನ್ಗೆ ಪಾರ್ಟಿ ಸಂದರ್ಭದಲ್ಲಿ ಬಂದಾಗ್ಲೂ ಅಲ್ಲೆಲ್ಲ ಆ ಜೋಶಲ್ಲಿ ಇರ್ಬೇಕಾದ್ರೂ ಪಾಪ ಅವನು ಬೆಳೆ ಬಗ್ಗೆ ಮಾತನಾಡ್ತಾ ಇದ್ದಾನೆ, ಮಳೆ ಬಗ್ಗೆ ಮಾತನಾಡ್ತಾ ಇದ್ದಾನೆ, ರೈತರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾನೆ. ಇನ್ನೊಂದು ಪ್ರೀತಿ ಪ್ರೇಮದ ಬಗ್ಗೆ ಹೇಳ್ತಾ ಇದ್ರೆ ಪಾಪ ಅವ್ರ ವೈಯಕ್ತಿಕವಾಗಿ ಏನು ಸಮಸ್ಯೆ ಏನಾದರೂ ಆಗಿತ್ತಾ ಅಥವಾ ನೋವು ಆಗಿತ್ತಾ ಗೊತ್ತಿಲ್ಲ ನನಗೆ ಆ ವಿಚಾರ. ಬಟ್ ಕಾಳಜಿ ಮಾತ್ರ ಬಹಳ ಖುಷಿ ಆಯ್ತ್ರಿ ನರಸಿಂಹಮೂರ್ತಿ. ನಿಜ ಅರುಣ್. ಯಾಕಂತ ಹೇಳಿದ್ರೆ ಆತನ ಯುವಕನ ಉತ್ಸಾಹ ಇದೆಯಲ್ಲ. ಯಾಕಂತ ಹೇಳಿದ್ರೆ ಹೊಸ ವರ್ಷ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಗುಂಡು ತುಂಡಿನ ಪಾರ್ಟಿ ಮಾಡಬೇಕು. ಈಗಾಗಲೇ ಬಹುತೇಕ ಪಬ್ಬು, ಬಾರು, ರೆಸ್ಟೋರೆಂಟ್ಗಳಲ್ಲಿ ಜಾಗಗಳನ್ನ ಹುಡ್ಕೊಂಡಿರ್ತಾರೆ, ಅಲ್ಲಲ್ಲಿ ಪಾರ್ಟಿ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಆತ ಹೇಳ್ತಕ್ಕಂಥದ್ರಲ್ಲೂ ಕೂಡ ಒಂದು ಆಶಾಭಾವನೆ ಇದೆ, ಎಲ್ಲೋ ಒಂದ್ ಕಡೆ ಒಳ್ಳೆ ಮನಸ್ಸಿದೆ. ಆತ ಮಳೆ ಬೆಳೆ ಚೆನ್ನಾಗಾಗ್ಲಿ, ರೈತರು ಚೆನ್ನಾಗಿರ್ಲಿ ಹೊಸ ವರ್ಷದಲ್ಲಿ 2025ರಲ್ಲಿ ಅನ್ನೋ ಮಟ್ಟಿಗೆ ಆತ ಒಂದು ಆಶಯವನ್ನ ಕೂಡ ವ್ಯಕ್ತಪಡಿಸ್ತಿದ್ದಾನೆ. ಅಂಥವ್ರು ಸಿಗೋದು ತುಂಬಾ ವಿರಳ. ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೌಡ್ ಏನು ಬರ್ತಿದೆ ಅದನ್ನೆಲ್ಲ ಗಮನಿಸಬಹುದು. ಅವರೆಲ್ಲರೂ ಕೂಡ ಹೊಸ ವರ್ಷವನ್ನ ಬ್ರಿಗೇಡ್ ರಸ್ತೆಯಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಿದ್ದಾರೆ. ಮತ್ತೊಬ್ಬ ಸಹೋದ್ಯೋಗಿ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇರ್ತಾರೆ ಚರ್ಚ್ ಸ್ಟ್ರೀಟ್ ಇಂದ. ಪ್ರಕಾಶ್,
ಏನ್ರಿ ಚರ್ಚ್ ಒಳಗೆ ಏನ್ ಕತೆ ಏನ್ ನಡೀತಾ ಇದೆ ಅಲ್ಲಿ ನೋಡಿದ್ರೆ ಪಬ್ ಒಳಗಡೆ ಕುಣಿಯಕ್ ಶುರು ಮಾಡಿದ್ರೆ ಪಾಪ ಈಗ ಇಬ್ರು ಅಷ್ಟೇ ಜೋಶಿಗೆ ಬಂದಂಗಿದೆ. ಇಲ್ಲಿ ಹೆಂಗಿದ್ದಾರೆ ಅಂತ ಇನ್ನೂ ಶುರುನೇ ಆಗಿಲ್ವೇನೋ ಅಂತ ಚರ್ಚ್ ಅಲ್ಲಿ. ಅರುಣ್ ಬಡಿಗೇರ್ ಈಗಷ್ಟೇ ಇಲ್ಲಿ ರಂಗಿನ ಲೋಕ ಓಪನ್ ಆಗ್ತಾ ಇದೆ, ತೆರೆದುಕೊಳ್ತಾ ಇದೆ. ಈಗಾಗಲೇ ನಗರದ ಬೇರೆ ಬೇರೆ ಭಾಗಗಳಿಂದ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಪಾರ್ಟಿ ಮೂಡನ್ನ ಈ ಒಂದು ಮಸ್ತಾಗಿ ಎಂಜಾಯ್ ಮಾಡೋದಕ್ಕೆ ಈಗಾಗಲೇ ಎಂಟ್ರಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಕೂಡ ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಬೇರೆ ಬೇರೆ ರೆಸ್ಟೋರೆಂಟು ಪಬ್ಗಳಲ್ಲಿ ಈಗಾಗಲೇ ಮುಂಗಡವಾಗಿ ರಿಸರ್ವ್ ಅನ್ನ ಮಾಡಿದ್ರು, ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನ ಮಾಡಿದ್ರು. ಸೊ ಈಗ ಆ ಪಬ್ಗಳಿಗೆ ಹೋಗ್ತಾ ಇದ್ದಾರೆ. ಫ್ಯಾಮಿಲಿಗಳು, ಕಪಲ್ಸು, ಜೊತೆಗೆ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಫ್ಯಾಮಿಲಿ ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ತುಂಬ ಜೋಶಲ್ಲಿದ್ದಾರೆ ಅವರು ಕೂಡ. ಮೇಡಮ್ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತಾ ಇದೆ ಮಾವಲೆಲ್ಲ ನೋಡಿ. ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಏನು ಹೇಳ್ತೀರಿ ಸರ್? ಭಾಳ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಬಂದಿದ್ದೇವೆ. ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ಬಂದು. ಬ್ರಿಗೇಡ್ ನೋಡಲಿ, ಚರ್ಚ್ ಸ್ಟ್ರೀಟ್ನಲ್ಲಿ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನೂ ಒಂದಿಷ್ಟು ವಿಜುವಲ್ಸ್ ತೋರಿಸ್ತೀನಿ. ಈ ಭಾಗದಲ್ಲಿ ಫ್ಯಾಮಿಲಿಗಳ ಸಮೇತವಾಗಿ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ಕೂಡ ಎಸ್ಪೆಷಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಸಾಕಷ್ಟು ಏನು ಪಬ್ ರೆಸ್ಟೋರೆಂಟ್ಗಳಿದ್ದಾವೆ. ಸೊ ಹಾಗಾಗಿ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮಾತನಾಡಿಸ್ತೀನಿ ಒಂದಿಷ್ಟು ಜನರನ್ನ. ಬಹುಶಃ ಅವರೆಲ್ಲ ತುಂಬಾ ಜೋಶಲ್ಲಿದ್ದಾರೆ. ಪ್ರಕಾಶ್ ಈಗ ಪ್ರಕಾಶ್ ದೌರಿ ಕೇಳಿಸ್ತಾ ಇದೆಯಾ? ಓಕೆ ಅವರು ಪ್ರಕಾಶ್ ಈಗ ಅಲ್ಲ, ಈಗ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಅನ್ಕೊಳ್ತಾ ಇದ್ದೀರಾ, ಏನ್ ಕತೆ? ಇವತ್ತು ಪಾರ್ಟಿನೂ ಅಲ್ಲೇ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ. ಇಲ್ಲ ಖಂಡಿತವಾಗ್ಲೂ ಇಲ್ಲ. ಯಾರು ಜೋಶಲ್ಲಿದ್ದಾರೆ ಇಲ್ಲಿ ಆ ಪಾರ್ಟಿ ಅಂತವ್ರನ್ನ ತೋರಿಸ್ಲಿಕ್ಕೆ ಅನಿಸ್ತಾ ಇಲ್ಲ. ನೀನು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗತ್ತೆ ಅನ್ನೋ ಲೆಕ್ಕದಲ್ಲೇ ಇದ್ದಂಗೆ ಇದೀರಾ ನೀವು. ಈಗ ಇವತ್ತು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದೀರಿ? ಪಾರ್ಟಿ ಮಾಡ್ತಾ ಇರ್ಲಿಲ್ವಾ? ಅಲ್ಲ, ಅವರ ಸಂತೋಷವನ್ನ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಸಂತೋಷ ಹೇಳ್ರಿ, ಸುಮಾರು ಜನ ಬರ್ತಾ ಇದ್ದಾರೆ. ಮಾತನಾಡಿಸ್ತೀನಿ. ಮೇಡಮ್ ಹೇಳಿ, ಬನ್ನಿ 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 ಮೇಡಮ್, ಬನ್ನಿ ಬನ್ನಿ. ಮಾತಾಡಿಸ್ತೀನಿ. ಬಹುಶಃ ಅವರು ಕನ್ನಡ ಬರಲ್ಲ ಅನ್ಸುತ್ತೆ. ಮೇಡಮ್ ಕೈಸಾ ಲಗ್ ರಹಾ? ಬಹುತೇಕ ಈ ಭಾಗಕ್ಕೆ ಬರ್ತಿದ್ದಂಥವ್ರಿಗೆ ಕೆಲವೊಬ್ಬರಿಗೆ ಕನ್ನಡ ಬರೋದಿಲ್ಲ. ಕನ್ನಡಿಗರನ್ನ ಹುಡುಕುವಂತ ಪ್ರಯತ್ನ ಮಾಡಬೇಕಿಲ್ಲ ಅಷ್ಟೇ. ಮಾತನಾಡಿಸ್ತೀನಿ. ಮೇಡಮ್ ಹೇಗೆ ಅನಿಸ್ತಾ ಇದೆ? ಬಹುಶಃ ಮೇಡಮ್ ಹೇಳಿ, ಹೇಗೆ ಅನಿಸ್ತಾ ಇದೆ? ಬಹುಶಃ ಪ್ರಕಾಶ್ ಅವ್ರು ಯಾರು ಇನ್ನೂ ಕೂಡ ಪ್ಲಾಟ್ಫಾರ್ಮ್ ಬಂದಂಗೆ ಕಾಣಿಸ್ತಾ ಇಲ್ಲ. ಅವರು ಫಾರ್ಮಿಗೆ ಬರ್ಬೇಕು, ಫಾರ್ಮಿಗೆ ಬಂದ್ಮೇಲೆ ಮಾತಾಡಕ್ ಶುರು ಮಾಡ್ತಾರೆ. ಈಗ ಸದ್ಯಕ್ಕೆ ಫಾರ್ಮಲ್ ಇಲ್ಲ ಅವರು. ಇಲ್ಲ ಹೆಸಿಟೇಷನ್ ಅನ್ನೋದಕ್ಕಿಂತಲೂ ಆ ಫಾರ್ಮಿಗೆ ಬರ್ಬೇಕು. ಈಗಷ್ಟೇ ಮನೆಯಿಂದ ಎಂಟ್ರಿ ಕೊಟ್ಟು ಆಚೆ ಬಂದಿರ್ತಾರೆ. ಆಯ್ತು, ನೀವು ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡಿ. ಲೈವ್ ಇದ್ದಾಗ ಮಾತ್ರ ನಿಮ್ಮನ್ನು ತಗೊಳ್ತೀವಿ, ಉಳಿದ ಟೈಮಲ್ಲಿ ನಿಮ್ದೇ ಅಲ್ವಾ. ಸ್ವಾಮಿ ಕಾರ್ಯನೂ ಇರಲಿ, ಸ್ವಕಾರ್ಯನೂ ಇರುತ್ತೆ. ಎಂಜಾಯ್. ಓಕೆ, ನರಸಿಂಹಮೂರ್ತಿ ಹಾಗೂ ಪ್ರಕಾಶ್ ಹಾಗೂ ಮಾರುತಿ ಮೂವರಿಗೂ ಕೂಡ ಧನ್ಯವಾದಗಳು. ಸಖತ್ತಾಗಿ ಎಂಜಾಯ್ ನಡೀತಾ ಇದೆ. ಈಗ ಆಲ್ರೆಡಿ ಶುರು ಆದಂಗೆ ಇದೆಯಾ ಅಂತ ದಿವಿ ಎಲ್ಲ ಕಡೆ. ಕೆಲವು ಕಡೆಯಲ್ಲಿ ಇವೆಂಟ್ಸ್ ಎಲ್ಲ ಆರ್ಗನೈಸ್ ಮಾಡಿರ್ತಾರಲ್ಲ, ಅಂದ್ರೆ 7-8 ಶುರು ಆಗ್ಬಿಡುತ್ತೆ, ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ನಡೀತಾ ಇದೆ. ಬಟ್ ಹಂಗಂತ ಅಲ್ಲ, ಈಗ ಕೆಲವು ಕಡೆಗಳಲ್ಲಿ ಮನೆಯಲ್ಲಿ ತುಂಬಾ ಜನ ಅವರ ಟೆರೆಸ್ ಮೇಲೆ ಕೇಕ್ ತಂದುಬಿಟ್ಟು ಅವ್ರವ್ರ ಖುಷಿಯಲ್ಲಿ ಎಲ್ಲರೂ ಕೂಡ ಪಬ್ಬಿಗೆ ಅಲ್ಲಿಗೆ ಹೋಗಬೇಕು ಅಂತಿಲ್ಲ. ಕೆಲವರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹಲವು ದೇವಸ್ಥಾನಗಳಿಗೆ ಹೋಗಿದ್ದಿದೆ. ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ, ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವರು ಈಗ ಕೇಕ್ಗಳನ್ನು ಬುಕ್ ಮಾಡಿ ಇಟ್ಕೊಂಡಿದ್ದಾರೆ. ಅವರೆಲ್ಲ ಈಗ ತಂದಿಟ್ಕೊಂಡು ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿಬಿಟ್ಟು ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಡಿಫ್ರೆಂಟ್ ವೇ ಅಲ್ಲಿ ಹುಡುಗ ಹುಡುಗಿರಾದ್ರೆ ಅವರಿಬ್ಬರು ಹೋಗ್ತಾರೆ, ಹೊಸದಾಗಿ ಮದುವೆ ಆಗಿದ್ದರೆ ಎಲ್ಲೋ ಬೇರೆ ಕಡೆಗೆ ಟೂರಿಗೆ ಹೋಗಿರ್ತಾರೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಂಭ್ರಮ ಆಚರಣೆ ಮಾಡ್ತಾರೆ. ಅಲ್ಟಿಮೇಟ್ಲಿ ಖುಷಿಯಿಂದ ಇರಬೇಕು ಅನ್ನೋದು ಒಂದೇ ಇದೆ. ಬಟ್ ಅದು ದುಃಖಕ್ಕೆ ಕಾರಣ ಆಗೋ ರೀತಿಯಲ್ಲಿ ನಡ್ಕೊಳ್ಬೇಡಿ. ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷದಿಂದ ಎಲ್ಲವನ್ನು ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ಳಿ. ನಾಳೆ ಹೋಗ್ಬಿಟ್ಟು ಯಾಕೆ ಹಿಂಗೆ ಮಾಡ್ಕೊಂಡೆ ರಾತ್ರಿ ಅನ್ನೋ ರೀತಿಯಲ್ಲಿ ನಿಮ್ಗೆ ಆಗಬಾರ್ದು. ಚೆನ್ನಾಗಿ ನಾನು ವೆಲ್ಕಮ್ ಮಾಡ್ಕೊಂಡಪ್ಪ ಅನ್ನೋ ರೀತಿಯಲ್ಲಿ ಇರಲಿ. ಪೊಲೀಸರಿಗೆ ಸ್ವಲ್ಪ ಚೆನ್ನಾಗಿ ನಡ್ಕೊಳ್ಳಿ, ಕೆಲಸ ಕಡಿಮೆ ಕೊಡಿ. ಪಾಪ ಅವ್ರು ಸೆಲೆಬ್ರೇಷನ್ ಮಾಡೋದನ್ನ ಅವ್ರ ಫ್ಯಾಮಿಲಿಯನ್ನ ಬಿಟ್ಬಿಟ್ಟು ನಿಮ್ಮನ್ನ ಕಾಯೋಕ್ಕೋಸ್ಕರ ಬಂದಿರ್ತಾರೆ. ದಯವಿಟ್ಟು ಅದಕ್ಕೆ ಕೆಲಸ ಕೊಡಬೇಡಿ, ಚೆನ್ನಾಗಿರ್ಲಿ ಅವ್ರ ಜೊತೆನೂ ಕೂಡ.